ಪ್ರಶ್ನೆ 9. ಮೇಷ ಲಗ್ನಕ್ಕೆ ನವಮ 9ನೇ ಸ್ಥಾನದಲ್ಲಿ ಸೂರ್ಯಗ್ರಹವಿದ್ದರೆ ಭವಿಷ್ಯವು ಹೇಗಿರುತ್ತದೆ? ಉತ್ತರ: ಮೇಷ ಲಗ್ನಕ್ಕೆ ನವಮ ಸ್ಥಾನದಲ್ಲಿ ಮೂಲ ನಕ್ಷತ್ರದ 4 ಪಾದಗಳಲ್ಲಿ ಮತ್ತು ಉತ್ತರಾಷಾಢ ನಕ್ಷತ್ರದ ಪ್ರಥಮ ಪಾದದಲ್ಲಿ ರವಿ ಗ್ರಹ ಇದ್ದರೆ ದಾನ, ಧರ್ಮ, ತೀರ್ಥ ಸೇವೆಗಳನ್ನು ಚಿತ್ತಶುದ್ಧಿಯಿಂದ ಮಾಡುವರು. ದೈವಭಕ್ತಿಯನ್ನು, ಗುರುಭಕ್ತಿಯನ್ನು ಚಿತ್ತಶುದ್ಧಿಯಿಂದ ಮಾಡುವರು. ಧ್ಯಾನ ಯೋಗವು ಲಭಿಸುವುದು. ಭಾಗ್ಯವನ್ನು, ಧನಸಂಪತ್ತನ್ನು ಉಳಿಸುವರು. ಒಳ್ಳೆಯ ಮಾರ್ಗದಲ್ಲಿ ನಡೆಯುವರು. ಒಳ್ಳೆಯ ಕಥೆಗಳನ್ನು ಹೇಳುವರು. ಸಜ್ಜನ ಸಹವಾಸ, ಭಕ್ತರ ಮಿತ್ರತ್ವವು ಲಭಿಸುವುದು. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವರು. ಶುಭ ಕಾರ್ಯಗಳನ್ನು ಮಾಡುವುದು ಇರುತ್ತದೆ. ಸಕಲ ಐಶ್ವರ್ಯಗಳು ಒದಗಿ ಬರುತ್ತವೆ. ವೈದಿಕ, ಸದಾಚಾರ, ನಿಯಮ, ನಿಷ್ಠೆವ್ರತಗಳು, ಯಜ್ಞ ಯಾಗಾದಿ ಶುಭ ಕ್ರತುಗಳನ್ನು ಮಾಡುವರು. ವಿವಾಹಗಳನ್ನು ವೈಭವವಾಗಿ ನಡೆಸುವರು. ವಿವಾಹಗಳಲ್ಲಿ ಪಾಲ್ಗೊಂಡು ಗೌರವ, ಪುಣ್ಯವನ್ನು ಸಂಪಾದಿಸುವರು. ಧರ್ಮದ ಆದಾಯಗಳು ಲಭಿಸುವವು. ಧರ್ಮ ಕಾರ್ಯಗಳನ್ನು ಮಾಡುವರು. ಧರ್ಮ ಕರ್ತೃತ್ವಗಳು ಲಭಿಸುವವು. ಜೀವನವನ್ನು ಧರ್ಮ ಮಾರ್ಗದಲ್ಲಿ ನಡೆಸುವರು. ಸುಕೃತವು ಫಲಿಸುವುದು. ಮೇಷ ಲಗ್ನಕ್ಕೆ ನವಮ ಸ್ಥಾನದಲ್ಲಿ ಪೂರ್ವಾಷಾಢ ನಕ್ಷತ್ರದ 4 ಪಾದಗಳಲ್ಲಿ ಸೂರ್ಯ ಗ್ರಹ ಇದ್ದರೆ ಮೇಲೆ ತಿಳಿಸಿರುವ ಭವಿಷ್ಯಕ್ಕೆ ವಿರುದ್ಧವಾಗಿ ನಡೆಯಬಹುದು.